ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ತೆ. ಆ, ಇವತ್ತು ಕ್ರಿಕೆಟ್ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ ನಾನು. ಇವತ್ತು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾದಲ್ಲಿ ODI ಸೀರೀಸ್ ನಡೀತಿರೋದು ಆಸ್ಟ್ರೇಲಿಯಾದಲ್ಲಿ. ಓಕೆ, ಇದು ಇವತ್ತು ಅಂದರೆ ಅಕ್ಟೋಬರ್ 23, 2025. ಇವತ್ತು ಆ್ಯಕ್ಚುಲಿ 9 ಗಂಟೆಗೆ ಮ್ಯಾಚ್ ಇದ್ದಿದ್ದು. ಆಸ್ಟ್ರೇಲಿಯಾ ಒನ್ ದ ಟಾಸ್. ಅವರು ಫೀಲ್ಡಿಂಗನ್ನ ಆಯ್ಕೆ ಮಾಡ್ಕೊಂಡ್ರು. ಸಾರಿ, ಇಲ್ಲೊಂದು ಚೇಂಜಸ್ ಆಗಿದೆ. ಆಸ್ಟ್ರೇಲಿಯಾ ಒನ್ ದ ಟಾಸ್. ಅವ್ರನ್ನ ಫೀಲ್ಡನ್ನು ಆಯ್ಕೆ ಮಾಡ್ಕೊಂಡ್ರು. ಫಸ್ಟು ಬ್ಯಾಟ್ ಮಾಡಿದಂತಹ ನಮ್ಮ ಭಾರತ ದೇಶ, ಇಂಡಿಯಾ, ವಿರಾಟ್ ಕೊಹ್ಲಿ ಫಸ್ಟ್ನೇ ಮ್ಯಾಚಲ್ಲಿ ಡಕ್ಔಟ್ ಆಗಿದ್ದರು. ಆದರೆ ಇವತ್ತು ಸೆಕೆಂಡ್ ಮ್ಯಾಚಲ್ಲಿ ಅವರು 50 ಇಲ್ಲ ಒಂದು 100 ಸೆಂಚುರಿ ಮಾಡ್ತಾರೆ ಅನ್ನೋದು ಹೋಪು ಕೋಟ್ಯಾನು ಕೋಟಿ ಅಭಿಮಾನಿಗಳ ಒಂದು ಆಶಯ ಆಗಿತ್ತು. ಆದರೆ ಅದೆಲ್ಲದೂ ಕೂಡ ಇವತ್ತು ನಿರಾಸೆಯಾಗಿದೆ. ಲಾಸ್ಟ್ ಮ್ಯಾಚಲ್ಲಿ ಅಂದರೆ ಫಸ್ಟ್ ODIಯಲ್ಲಿ ಡಕ್ಔಟ್ ಆದರು. ಅದೇ ರೀತಿ ಇವತ್ತು ಕೂಡ ತಮ್ಮ ಏನು ಡಕ್ಔಟ್ನ ಒಂದು ಸೀರೀಸ್ನ ಅವರು ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಲಾಸ್ಟ್ ಮ್ಯಾಚಲ್ಲೂ ಅದೇ ಥರ ಆಯಿತು, ಇವತ್ತು ಸೆಕೆಂಡ್ ಮ್ಯಾಚಲ್ಲೂ ಕೂಡ ಅದೇ ಥರ ಆಗಿದೆ. ಓಕೆ, ರೋಹಿತ್ ಶರ್ಮಾ ಸ್ಟಾರ್ಟಿಂಗ್ 2 ವಿಕೆಟ್ಸ್ ಯಾವಾಗ ಡೌನ್ ಆಯಿತು ಅವರು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಆಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಬಿಟ್ರು. ಅವರು ಒಂದು ಸ್ವಲ್ಪ ಕೂಲಾಗಿ ಆಡಿ 73 ರನ್ಸನ್ನು ಕೊಟ್ಟರು. ಶುಭ್ಮನ್ ಗಿಲ್ಲು ಅಂಥ ರೀತಿ ಏನು ಆಡಲಿಲ್ಲ, ಜಸ್ಟ್ 9 ರನ್ಸ್. ವಿರಾಟ್ ಕೊಹ್ಲಿ 0. ಶ್ರೇಯಸ್ ಅಯ್ಯರ್ 61 ಸ್ಕೋರ್ ಮಾಡಿದ್ದಾರೆ 77 ಬಾಲ್ಸಲ್ಲಿ. ಓಕೆ, ಅಕ್ಷರ್ ಪಟೇಲ್ ಮತ್ತು ಶ್ರೇಯಸ್ ಅಯ್ಯರ್ ಒಳ್ಳೆ ಗುಡ್ ಪಾರ್ಟ್ನರ್ಶಿಪ್. ಮತ್ತು KL ರಾಹುಲ್ ಆಡಿಲ್ಲ, ಆ್ಯಕ್ಚುಲಿ 11 ರನ್ಸ್. ವಾಷಿಂಗ್ಟನ್ ಸುಂದರ್ ಕೂಡ 12 ರನ್ಸ್. ಮತ್ತು ರೆಡ್ಡಿ ಅಂತೇಳಿ 8 ರನ್ಸ್. ರಾಣಾ 24, ಸಿಂಗ್ 13 ರನ್ಸ್. ಓಕೆ, ಸೊ ಇಂಡಿಯಾ ಸ್ಕೋರ್ಡ್ 264 for 9 after 50 overs. ಸೊ 265 ಟಾರ್ಗೆಟ್ನ ಕೊಟ್ಟರು ಆಸ್ಟ್ರೇಲಿಯಾದವರಿಗೆ. ಸ್ಟಾರ್ಟಿಂಗು ಅವರು ಕೂಡ ಸ್ಕೋರ್ನ ಚೇಸ್ ಮಾಡೋಕ್ಕೆ ಒಂದು ಸ್ವಲ್ಪ ಸ್ಟ್ರಗಲ್ ಮಾಡಿದರು. ಆದರೂ ಕೂಡ ಫೈನಲಾಗಿ ಆಸ್ಟ್ರೇಲಿಯಾ 1/2 ವಿಕೆಟ್ಸ್ 22 ಬಾಲ್ಸ್ ಲೆಫ್ಟಲ್ಲಿ ಅವರು ವಿನ್ ಮಾಡಿದರು. 265 for 8 ಅಂದರೆ 8 ವಿಕೆಟ್ಸ್ ಹೋಗಿ 8 ವಿಕೆಟ್ಸ್ ಔಟ್ ಆಗಿ 46.2 ಓವರ್ಸಲ್ಲಿ ತಮ್ಮ ಇನ್ನಿಂಗ್ಸನ್ನು ಕ್ಲೋಸ್ ಮಾಡಿಬಿಟ್ಟು ಅವರು ಈ ಸೀರೀಸ್ನ ಅವರು ವಿನ್ ಆದರು. ಇನ್ನು ಕೊನೆ ಪಂದ್ಯ ಇದೆ, ಫೈನಲ್ ಮ್ಯಾಚ್ ಬಂದ್ಬಿಟ್ಟು ಇನ್ನೊಂದು ಕೆಲವೇ ದಿನಗಳಲ್ಲಿ ಇದೆ ಆ ಮ್ಯಾಚ್ ಕೂಡ. ಆ ಮ್ಯಾಚ್ ನೋಡೋಕ್ಕೆ ನಾವು ತುಂಬ ಇಂಟ್ರೆಸ್ಟಿಂಗಲ್ಲಿದೆ. ಯಾಕಂತ ಹೇಳಿದ್ರೆ ಸ್ಯಾಟರ್ಡೇ ಇದೆ ಮ್ಯಾಚು, 25 ಅಕ್ಟೋಬರು. ಸೇಮ್ ಆ್ಯಸ್ ಯೂಶುವಲ್ 9 AM ಸ್ಟಾರ್ಟ್ ಆಗುತ್ತೆ ಮ್ಯಾಚು. ಸೊ ಅವತ್ತು ವಿರಾಟ್ ಕೊಹ್ಲಿ ಡಬಲ್ ಸೆಂಚುರಿ ಸ್ಕೋರ್ ಮಾಡಲಿ ಅಂತ ನಮ್ಮ ಹೋಪ್ ಇದೆ. ಡಬಲ್ ಸೆಂಚುರಿ ಸ್ಕೋರ್ ಮಾಡಲಿ, ಫಸ್ಟು ಸೆಕೆಂಡ್ ಇನ್ನಿಂಗ್ಸ್ ಏನು ಅಭಿಮಾನಿಗಳಿಗೆ ಒಂದು ನಿರಾಶೆನ ಅದನ್ನು ತೋರಿಸಿದ್ರು. ಈ ಥರ್ಡ್ ODIಯಲ್ಲಿ ಡಬಲ್ ಸೆಂಚುರಿ ಹೊಡೆದು ಅದನ್ನೆಲ್ಲ ಕಂಪ್ಲೀಟಾಗಿ ಅದನ್ನು ಎರೇಸ್ ಮಾಡ್ತಾರೆ ಅನ್ನೋದು ನಿಮ್ಮೆಲ್ಲರ ಆಶಯ. ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಬೇಕಾಗಿತ್ತು, ಟೀಮ್ ಇಂಡಿಯಾ ಬಗ್ಗೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಮಾತಾಡಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಆ್ಯಂಡ್ I will see you next video. Okay, thank you.